ನಮಸ್ತೆ ಎಲ್ಲರಿಗೂ ರಶ್ಮಿ ಕನ್ನಡ ವ್ಲಾಗ್ಸ್ನ ಈ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಅದು ಯಾವುದಕ್ಕಪ್ಪ ಅಂತ ಹೇಳಿದರೆ ಹೇರ್ ಸ್ಕ್ಯಾಲ್ಫಲ್ಲಿ ಯಾರಿಗೆಲ್ಲ ಡ್ಯಾಂಡ್ರಫ್ ಆ್ಯಂಡ್ ಇಚ್ಚಿಂಗ್ ಇರಿಟೇಷನ್ ಇರುತ್ತೋ ಈ ರೆಮಿಡಿನ ಮಾಡಿದರೆ ತುಂಬ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಣ್ಣ ಬೌಲಲ್ಲಿ ನೀರು ಮತ್ತು ಮೆಂತೆಕಾಳು ಹಾಗೆ ಫ್ಲೆಕ್ಸ್ ಸೀಡ್ಸ್, ಆಮೇಲೆ ಒಂದು ನಿಂಬೆಹಣ್ಣು ಡ್ರೈ ಆಗಿರೋದು ಹಾಗೆ ಹಾಕಿದ್ದೀನಿ. ಒಂದು ಯಾವುದೋ ದೊಡ್ಡ ಕಾಯಿ ಹಾಕಿದ್ದೀನಲ್ವ, ಅದು ಯಾವುದಪ್ಪ ಅಂತ ಹೇಳಿದರೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದರೊಳಗೆ ಬಿಲ್ಪತ್ರೆಯ ಕಾಯಿ. ಅದನ್ನು ಹಾಕಿಬಿಟ್ಟು ಏನು ಮಾಡಬೇಕು, ಒಡೆದ್ಬಿಟ್ಟು ಹಾಕಬೇಕು. ಅದನ್ನು ಕುದಿಸ್ಬಿಟ್ಟು ನೀರು ಸೋಸಿ ದೆನ್ ಏನು ಮಾಡಬೇಕು ಅಂತ ಹೇಳಿದರೆ ಅಗೇನ್ ಕರಿಬೇವು ಕೂಡ ಹಾಕಿದ್ದೀನಿ. ಇದೆಲ್ಲದೂ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೀರನ್ನ ಸೋಸ್ಕೊಂಬಿಟ್ಟು ಅದನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ಈ ಥರ ನಾನು ಹಾಕ್ಕೊತಿದ್ದೀನಿ ನೋಡಿರಿ. ಈ ಥರ ಸ್ಪ್ರೇ ಬಾಟಲೆಲ್ಲ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು 10-20 ಮಿನಿಟ್ಸ್ವರೆಗೂ ಬಿಟ್ಟು ಹೇರ್ ವಾಶ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಹಾಗೆ ಎಲ್ಲ ಮಾಡ್ತೀರಾ, 1 ಟೈಮ್ ಮಾಡ್ತೀರಾ, 2 ಟೈಮ್ಸ್ ಮಾಡ್ತೀರಾ, ರಿಸಲ್ಟ್ ಬರಲಿಲ್ಲ ಅಂತ ಹೇಳಿ ಹಾಗಿಲ್ಲ. ಹೇಗೆ ನಮ್ಮ ವಾತಾವರಣ ಚೇಂಜ್ ಆಗುತ್ತೋ, ಹೇಗೆ ನಾವು ಪ್ರತಿದಿನ ಓಡಾಡ್ತೀವೋ ಹಾಗೇ ನಮ್ಮ ಸ್ಕ್ಯಾಲ್ಫ್ ಕೂಡ ಗಲೀಜಾಗುತ್ತೆ. ಹಾಗಾಗಿ ಪ್ರತಿ ಸಲವೂ ನಾವು ಯಾವುದಾದ್ರೂ ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಟ್ರೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೇಗೆ ನಾವು ಮೇಲ್ಗಡೆ ಕೂದಲಿಗೆ ಅಥವಾ ಬಾಡಿಗೆ ಹೇಗೆ ನಾವು ಟ್ರೀಟ್ಮೆಂಟ್ ತೊಗೊತೀವೋ ಹಾಗೆ ಫುಡ್ಡಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಒಳ್ಳೆಯ ಆರೋಗ್ಯ ಪದ್ಧತಿ ಹಾಗೆ ಒಳ್ಳೆಯ ವ್ಯಾಯಾಮ ಇತ್ತು ಅಂತಂದರೆ ಆರೋಗ್ಯ ತುಂಬ ಚೆನ್ನಾಗಿದ್ದೇ ಇರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.